ಮಾಡತ್ತೀನಿ. ಕೀಪಿಂಗ್ ದ್ಯಾಟ್ ಅ ಸೈಡ್ ಆ್ಯಂಡ್ ಇದೇನು ಕತ್ಲು ತೋರ್ಸಾತಾಳಿಕೆ ಅಂತ ತಿಳ್ಕೊಬೋದು ನೀವು. ನಾನು ಟ್ರಾವೆಲ್ ಮಾಡತ್ತಿದ್ದೆ ಆ್ಯಂಡ್ ಟುಡೇಸ್ ಟ್ರಾವೆಲ್ ವ್ಲಾಗ್ ಇಸ್ ಆಲ್ ಅಬೌಟ್ ಗೋಯಿಂಗ್ ಟು ತಿರುಪತಿ. ಯಾ ತಿರುಪತಿ ದರ್ಶನ ಹೋಗತ್ತಿದ್ದೆ ನಾನು, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ನನಗೆ ಇಂಟ್ರೋ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಯಾಕಂದ್ರೆ ಸ್ಟೇಷನಿಗೆ ನಾವು ಭಾಳ ಹಡಿಬಿಡಿನಾಗ ಬಂದುಬಿಟ್ಬಿದ್ವಿ. ಯಪ್, ಐ ಹೋಪ್ ಯು ಪೀಪಲ್ ವಿಲ್ ಎಂಜಾಯ್ ದಿಸ್ ವಿಡಿಯೋ. ಸೊ ನಾನು ನಿಮಗೆ ಮಾರ್ನಿಂಗ್ ಸಿಗ್ತೇನಂತ. ತಿರುಪತಿ ಐ ಗೆಸ್ 8:30 ಏನೋ 8 o'clock ಹೋಗ್ತದೆ. ಅಲ್ಲಿಗೆ ಹೋದ್ಮೇಲೆ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್. ಆ್ಯಕ್ಚುಲಿ ಇನ್ನು ಹೋಗಿಲ್ಲ. ಐ ಡೋಂಟ್ ನೋ ವೈ ಇಟ್ಸ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ನಿಮ್ಗೆ ಯಾರಿಗಾರ ಸೊಲ್ಯೂಷನ್ ಗೊತ್ತಿತ್ತಂತಂದ್ರೆ ಪ್ಲೀಸ್ ಡೂ ಕಮೆಂಟ್ ಡೌನ್ ಆ್ಯಂಡ್ ಟೆಲ್ ಮೀ, ಬಿಕಾಸ್ ದಿಸ್ ಇಸ್ ಡ್ಯಾಮ್ ಇರಿಟೇಟಿಂಗ್. ಓಕೆ, ಕೀಪ್ ದ್ಯಾಟ್ ಅಸೈಡ್. ನಾಳೆ ಮಾರ್ನಿಂಗ್ 8:30 ಅಂತಂದ್ರೆ ಹೋಗ್ತದ ತಿರುಪತಿಗೆ. ಸೊ ನಾ ಅಲ್ಲಿ ಸಿಗ್ತೇನಂತ ನಿಮಗೆ. ಅಂಟಿಲ್ ದೆನ್ ಎಂಜಾಯ್ ದಿಸ್ ವಿಡಿಯೋ. ತಿರುಪತಿ ಕೆಳಗದ ಅಂದ್ರೆ ಟೆಂಪಲ್ ಮ್ಯಾಲದ, ಅದಕ್ಕೆ ಹೋಗ್ಬೇಕು. ಈಗ ಜಸ್ಟ್ ನಾವು ಟಿಫಿನ್ ಮಾಡಿ ಒಂದು 10-15 ನಿಮಿಷನಾಗ ಬಿಡ್ತೇವೆ. ನಿಮಗೆ ತೋರಿಸ್ತೇನೆ. ಈಗ ಜಸ್ಟ್ ಬಂದೇವು ನಾವು ಅಲ್ಪಿರಿ ಮೆಟ್ಲು. ಈಗ ಜಸ್ಟ್ ಬಂದೀವಿ. ಸ್ಟಾರ್ಟಿಂಗ್ ಇದು ಟೆಂಪಲ್, ಹಿಂಗೆ ಸಣ್ಣ ಸಣ್ಣ ಟೆಂಪಲು ಕಾಣ್ತಾವೆ ನಿಮ್ಗೆ. ಸೊ ದ ಜರ್ನಿ. श्रद्धालुओं से अपील, अलिपिरी पैदल मार्ग पर जंगली जानवरों की मौजूदगी के कारण निर्मला जाने. ಹಿಂಗೆ ಮಿಡಲ್ ಪ್ರಸಾದನೂ ಕೊಡ್ತಾರೆ. ಪ್ರದೀಪ್ ಎಷ್ಟು ಮಂದಿ ಬಂದಾರ ನೋಡಿ. ಈಗ ಮಧ್ಯಾಹ್ನ ಹೊತ್ತಾಗ ಎಷ್ಟು ಮಂದಿ ಹತ್ತಾತಾರೆ. ಇನ್ನು ಮುಂದೆ ಹೋಗಿಲ್ಲ, ಇನ್ನು ಸ್ಟಾರ್ಟಿಂಗ್ ಇದೆ. ಮುಂದೆ ಹೋದ್ಮೇಲೆ ತೋರಿಸ್ತೇನಂತ ಹೆಂಗದಂತ, ಎಷ್ಟು ಮಂದಿ ಡಿವೋಟೀಸ್ ಬಂದಾರಂತ. ಸೊ ಐ ಜಸ್ಟ್ ಹ್ಯಾವ್ ಮೈ ಪ್ರಸಾದ. ಸ್ಟಾರ್ಟಿಂಗ್ ನೋಡ್ರಿ, ಸ್ಟೆಪ್ಸ್ ಹತ್ಲಿಕ್ಕೆ. ಹಿಂಗೆ ಸ್ಟೆಪ್ಸ್ ಹತ್ಕೋತ ಹೋಗ್ಬೇಕು. ಈಗಂತೂ ಭಾಳ ಜನ ಕಾಣ್ತಿಲ್ಲ, ಬಟ್ ಮುಂದೆ ನೋಡೋಣಂತ ಜನ ಅದಾರ. ಇಷ್ಟಕ್ಕೆ ಸುಸ್ತಾದ ನಂಗೆ. ನೋಡಿ ಹೆಂಗೆ ಕಾಣಿಸ್ತಿ ಗೋವಿಂದ. ಲೆಟ್ಸ್ ಗೋ. ಫಸ್ಟ್ ಮಸ್ತಾಗಿ ಸಾಕಾದ ನಮಗೆ. ಜಸ್ಟ್ ಮತ್ತೆ 500 ಸ್ಟೆಪ್ಸ್ 1000 ಸ್ಟೆಪ್ಸ್ ಆಗೈತಿ ಈಗ. ಇಲ್ಲಿ ಮ್ಯಾಲಿಂತ ನೋಡಿ ಸ್ಟೆಪ್ಸ್ ಹೆಂಗದ ಪೂರ. ಓ ಮೈ ಗಾಡ್, ಎಲ್ಲ ಚಿಕ್ಕ ಬರಂತಾರದು. ನಾನು ಆವಾಜ್ ಕೇಳಿಸ್ಲಿಕ್ಕಿಲ್ಲ, ಮೈಕ್ ಹಾಕೋದು ಕೇಳಿಸಂಗಿಲ್ಲ, ಹಂಗಾಗೈತಿ ಪರಿಸ್ಥಿತಿ. ಎಷ್ಟು ಜನ ಅದಾರ ನೋಡ್ರಿ. ಈಗ ಹತ್ಬೇಕು ನಾವು. ಸಾಕಾಯ್ತು. ಇನ್ನು ಅದಾವ ಸ್ಟೆಪ್ಸ್ ಹಿಂಗೆ ಕಾಣತ್ತಾವಲ್ಲ, ಹಂಗೆ ಸ್ಟ್ರೇಟ್ ಅದಾವ ಸ್ಟೆಪ್ಸ್. ಹಿಂಗೆ 2000 ಸ್ಟೆಪ್ಸ್ ಹತ್ತದಾದ್ಮೇಲೆ ಹಿಂಗೆ ಫುಡ್ ಸ್ಟಾಲ್ಸ್ ಬರ್ತಾವೆ. ವಾಟರ್ ಬಾಟಲ್ ತೊಗೊಂಬರ್ರಿ, ಅದಕ್ಕಂತಂದ್ರೆ ಇಲ್ಲಿ ಗ್ಲಾಸ್ ವಾಟರ್ ಬಾಟಲ್ಸ್ ಇಟ್ಟಿರ್ತಾರೆ. ಅದು ಒಂದೊಂದು ಕಡೆ ಇಲ್ಲ, ಒಂದೊಂದು ಕಡೆ ಅದಾವ. ಅದಕ್ಕೆ ವಾಟರ್ ಬಾಟಲ್ಸ್ ತೊಗೊಂಬರ್ರಿ, ಹಿಂಗೆ ಅವೈಲೇಬಲ್ ಸಿಗ್ತಾವೆ ನಿಮ್ಗೆ ಡ್ರಿಂಕಿಂಗ್ ವಾಟರ್. ಒಂದು ಸ್ವಲ್ಪ ಮೀಟರ್ಸಿಗೆ
ಸಿಗ್ತದೆ. ಹಿಂಗೆ ಫುಡ್ ಸ್ಟಾಲ್ಸ್ ಅದಾವ ನೋಡಿ, ಗೋಬಿ ಏನು ಮತ್ತು ಮ್ಯಾಗಿ ಎಲ್ಲ ಸಿಗ್ತಾವೆ. ನೆಕ್ಸ್ಟ್ ಮುಂದೆ ಹೋಗೋಣ ನಡಿ. 150 it seems. 41, 51, 61 ವಾಟರ್ ಬಾಟ್ಲ್ ವಾಟರ್ ಬಾಟಲ್. ನಮ್ದು ವಾಟರ್ ಬಾಟಲ್ ನೋಡ್ರಿ, ನಾವು ಮರ್ತೀವಿ ಅಲ್ಲಿ ಕೆಳಗೆ ವಾಟರ್ ಬಾಟಲ್ ತರೋದು. ಸ್ಪ್ರೈಟ್ನಾಗ ನೀರು ತುಂಬಿಕೊಂಡೇವ ದುಡ್ಡಿನಾಗ. ಸೊ ಲೆಟ್ಸ್ ಗೋ. ಇನ್ನು ಎಂತ ಏನೇನು ಸ್ಟೆಪ್ಸ್ ఇంకా 1000 సంథింగ్. ఇంకా మోకాల పర్వతం రాలేదు కదా. ನಮ್ಮ ತಮ್ಮ ಆಲ್ರೆಡಿ ಹೋಗಿ ಬಂದಾನ, ಅದಕ್ಕೆ ಅವ್ನಿಗೆ ಗೊತ್ತದ ಏನೋ ಎಲ್ಲೆಲ್ಲದಾವ ಅಂತಂದು. ನಾ ಇದು ಫಸ್ಟ್ ಟೈಮ್ ಹತ್ಲಿಗತ್ತೇನೆ ಸ್ಟೆಪ್ಸ್. ಪ್ರತಿ ಸತಿ ನಾ ಹಿಂಗೆ ಟ್ರಾವ್ಲರ್ ಬುಕ್ ಮಾಡ್ಕೊಂಡು ಮ್ಯಾಲೆ ಹೋಗ್ಬಿಡ್ತಿದ್ವಿ. ಈಗ ಫಸ್ಟ್ ಟೈಮ್ ಬಂದೆ ನಾ ಸ್ಟೆಪ್ಸ್ ಹತ್ತಿ. ಸೊ ಯಾ, ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅಟ್ಲೀಸ್ಟ್ ಒಂದ್ಸದ್ರ ಬರ್ಬೇಕಂತ ಎಲ್ಲರೂ. ಭಾಳ ಮಂದಿ ಡಿವೋಟೀಸ್ ಬರ್ತಾರೆ. ಇಲ್ಲಿ ಡಿಯರ್ಸ್ ಕಾಣ್ತಾವ, ತಡೀರಿ ತೋರಿಸ್ತೇನೆ ನಿಮಗೆ. ಹೋಗ್ತಾ ಹೋಗ್ತಾ ಹಿಂಗೆ ಕಾಣ್ತಿರ್ತಾವ ಸೈಡಿಗೆ. ಇನ್ನ 1250 ಏನೋ 200 ಸ್ಟೆಪ್ಸ್ ಅದಾವನ್ನ. ಹಿಂಗೆ ತಿನ್ಲಿಕ್ಕೆ ನಮಗೇನು ಪ್ರಾಬ್ಲಮ್ ಆಗಂಗಿಲ್ಲ, ಭಾಳಷ್ಟು ಸಿಗ್ತಾವೆ ನಮ್ಗೆ ತಿನ್ಲಿಕ್ಕೆ. ಹಂಗೆ ಸೈಡಿಗೆ ಹಿಂಗೆ ಮಿಡಲ್ ಕ್ರಾಸ್ ಮಾಡಬೇಕಿದೆ. ಹಿಂಗೆ ಅಂಡರ್ಗ್ರೌಂಡ್ ಪಾಸಿಂಗ್ ಅದ. ಹಿಂಗೆ ನಮ್ಮ ಮುಂದೆ ಹಿಂಗೆ ಹತ್ತು ಹೋಗ್ಬೇಕಾ. ದಿಸ್ ಇಸ್ ಕೃಷ್ಣಾಸ್ ಮೂರ್ತಿ. ಆಲ್ರೆಡಿ 2 o'clock ಆಗಿತ್ತು. ಈಗ ನಾವು 11:30 ಹಂಗೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೊಂಟೆ ಹಾಫ್ ಕಂಪ್ಲೀಟ್ ಆಗೈತಿ, ಇನ್ನು ಹಾಫ್ ಅದ. అండర్గ్రౌండ్ రోడ్ ఉంది కదా, అండర్గ్రౌండ్ రోడ్ ఉంది. ఏంది ఈ రోడ్ మీద? ఎంత సేపరా. ಕಂಫರ್ಟೇಬಲ್ ಬಟ್ಟೆ ಅಂತೂ ಹಾಕೊಂಬರ್ರಿ, ಅಂದ್ರೆ ಸ್ವಲ್ಪ ನಾನ್ ರಿವೀಲಿಂಗ್ ಇದ್ದಿದ್ದು ಹಾಕೊಂಡು ಅಂತ ಹೆಂಗೆ ಬೇಕಾದ್ರೆ ಹಾಕೊಂಬರೋದಲ್ಲ. ಸ್ವಲ್ಪ ಮಂದಿ ಇರ್ತಾರೆ ಹಂಗೆ, ಬಿಕಾಸ್ ನಡೆಯೋದು ಭಾಳ ಅದ. ಮುಖ ಎಲ್ಲ ನೋಡೋಕೆ ಹೋಗ್ಬೇಡ, ಸುಸ್ತಾಗುತ್ತೆ. ಡನ್. ಅಂತ ప్రదీప కదా, పైకి రా. ఫుట్పాత్ ఉంది కదా, బండ్లు వస్తున్నాయి ఇక్కడ.
ಇದು ಲೈಫ್ ಅಂದ್ರೆ ಒಂದ್ಸತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೆ ನಾನು. ಸೊ ಯಾ, ಇಷ್ಟು ತಂಪು ಗಾಳಿ ಬರತ್ತಂದ್ರೆ ಮಸ್ತ್. ಸುಸ್ತಾಗೈತಿ. ಎಷ್ಟು ನಡೆದೇವಂದ್ರೆ ಯಪ್ಪ ಡೆಸ್ಟಿನೇಷನ್ ಬರ್ಬೋದು. ಮೋಕಾಲ್ ಪರ್ವತಮ್ಮ ಕ್ಯಾದ ಹತ್ರದ ಇಲ್ಲೇ. ಆ್ಯಂಡ್ ದಿಸ್ ವ್ಯೂ ಇಸ್ ಸೋ ಪ್ರಿಟಿ. ಎಷ್ಟು ತಂಪು ಗಾಳಿ ಬರತ್ತೈತೆ ಅಂದ್ರೆ ಅದ್ರ ಫ್ರೆಶ್ ಏರ್. ಅಲ್ಲೊಂದು ಟೆಂಪಲ್ ಕಾಣೋದು ನೋಡ್ರಿ. ನಾರ್ಮಲ್ ಡೇಸ್ಲೂ ಇಟ್ಟಿ ಅಲ್ಲಿದೆ ನೋಡ್ರಿ. ಅಲ್ಲೇನು ಕಾಣದೈತ ಅಲ್ಲಿ ತನಕ ಹೋಗ್ಬೇಕೀಗ ನಾವು. ಲೆಟ್ಸ್ ಗೋ. ಚಾನ್ಸೇ ಬದಿಗಂತ ತಟ್ಕೊಲೇವು. ಟೈಮ್ ಬಿಂಗ್ ಇಟ್ಸ್ ಓಕೆ. ಲೆಟ್ಸ್ ಗೋ ಪ್ರದೀಪ್. ಒಂದು ಚಲೋ ಅನ್ನಿಸ್ತದೆ ನಂಗೆ. ಸ್ವಲ್ಪ ಪೇನ್ ಅನ್ಸಂಗಿಲ್ಲ. ನೀವು ಮೇಲೆ ಹೋಗಿ ಟೆಂಪಲಿಗೆ ಮುಟ್ಕೊಳೆ ಆ ಪೇನ್ ಏನು ಅನ್ನೋದು ಗೊತ್ತಾಗಿಲ್ಲ ನಿಮಗೆ. ಹಂಗಿರ್ತದ. ಫೈನಲಿ ನೋಡ್ಬೋದು ನೀವು ಮೋಕಾಲ್ ಪರ್ವತ ಅಂದ್ರೆ ಅದ. ಕ್ಯಾನ್ ಸಿ ದ ಸ್ಟೆಪ್ ದೆನ್. ಓಕೆ, ಇದೆ ಮೋಕಾಲ್ ಪರ್ವತ ಅಂತಂದ್ರೆ. ಸೊ ಲೆಟ್ಸ್ ಗೋ. ಹಿಂಗೆ ಹೋಗ್ತಾರೆ ನೋಡ್ರಿ ಎಲ್ಲರೂ. ಇದು ನಮ್ದು ಲಾಸ್ಟ್ 10 ಸ್ಟೆಪ್ಸ್ ಅಂದ್ರೆ ಲಾಸ್ಟ್ ಎಡ್ಜ್ ಆಫ್ ದ ಟೆಂಪಲ್. ಇದು ನಿಯರ್ಲಿ 200 and 150 ಸ್ಟೆಪ್ಸ್ ಇದಾವೆ. ಇದಿಷ್ಟು ಹತ್ತಿದ್ರೆ ವಿ ಆರ್ ಡನ್. ಯಾ, ಅಲ್ಲಿ ಹೋಗಾದ್ಮೇಲೆ ಸಿಗ್ತಾನಂತ ನಿಮಗೆ. ಹಾಗೆ ಲೆಟ್ಸ್ ಗೋ. ಗೋವಿಂದ ಗೋವಿಂದ ಹೆಂಗೈತಿ. ಸ್ಟಾಪ್ ಆಗ್ಲಾರ್ದು ಹತ್ತಬೇಕಂತ ಮಾಡೀವಿ ಈಗ. ಅಲ್ಲಿ ಹೋದ್ಮೇಲೆ ಮ್ಯಾಲೆ ಹೋದ್ಮೇಲೆ ಸಿಗ್ತೇನೆ ನಮಗೆ. ಫೈನಲಿ ಮುಗೀತ ಇದು ಎಂಟ್ರೆನ್ಸ್. ಎಂಟರ್ ಆಗ್ಯಾವ ನೋಡ್ರಿ. ನಡ್ಕೋತ ಹೋಗ್ಬೇಕೀಗ ಒಳಗೆ. ಹಾಂ ಹಾಂ, బట్ రూమ్స్ ఉన్నాయి కదా అక్కడ. రూమ్స్ ఉన్నాయి మీరు. ಲಗೇಜ್ ಕೌಂಟರ್ ನೋಡ್ರಿ. ಇಲ್ಲಿ ಲಗೇಜ್ ಇಲ್ಲಿ ಅಲ್ಲಿ ಕೆಳಗೆ ಕೊಟ್ಟಿದ್ದ ಇಲ್ಲಿ ಬಂದು ಇಸ್ಕೋಬೇಕು ನೀವು ಲಗೇಜ್. ఎందుకు లగేజ్ ఎతకడాలి లోపల రూమ్ ఆడదాకుంది. దానికి నెంబర్ ఇచ్చేటారు. బ్యాగ్ ఇస్తాం కింద నెంబర్ ఇస్తారు. ఓకే, అది ఎంత కడపాలి.
ಲಗೇಜಿಗೆ ನಂಬರ್ ಕೊಡ್ತಾರಂತ, ನಾವು ಬಂದು ಹುಡುಕ್ಬೇಕು. ಅಲ್ಲಿ ಲಗೇಜ್ ಸೆಂಟರ್ ತೋರಿಸಿದೆ ಅಲ್ಲ, ಅಲ್ಲಿ ಬಂದು ನಮ್ಮ ಲಗೇಜ್ ಯಾವ್ದು ಅಂತ ಹುಡುಕಿ ತೊಗೋಬೇಕು. ಎಂಟ್ರನ್ಸ್ ಟೋಲ್ ಗೇಟ್ ಅದು. ಲೆಟ್ಸ್ ಗೋ. ಈಗ ಹಂಗೆ ಹೊರಗೆ ಬಂದೇನಾಗ 7 o'clock ಆಗದ. ಕಾಫಿ ಕುಡಿದು ಲೈಟಿಂಗ್ಸ್ ಹೆಂಗೆ ಅದಾವ ಅಂತ ತೋರಿಸ್ತೇನೆ, ನೋಡಿ ನೀವು ಎಂಜಾಯ್ ಮಾಡಿ. ಇವತ್ತು 1st of October, ನಾಳೆ ಮೇನ್ ಫೆಸ್ಟಿವಲ್ ಅದ. ಆ್ಯಂಡ್ ಹ್ಯಾಪಿ ದಸರಾ ಎವ್ರಿವನ್. ಯಾ ನೋಡಿ ಎಂಜಾಯ್. ಅನ್ನಪ್ರಸಾದನೇ ಕುಂತಿದ್ವಿ ನಾವು. ಜಸ್ಟ್ ಸ್ಟಾರ್ಟ್ ಆಯ್ತು. ಹಿಂಗೆ ಶಾಪ್ಸ್ ಇರ್ತಾವ, ಏನು ಬೇಕಾದಂತ ತೊಗೊಳ್ಲಿಕ್ಕೆ. ಹಂಗೆ ತೋರಿಸ್ಕೋತ ಹೋಗ್ತೇನೆ ನೋಡ್ರಿ ನೀವು. ರಶ್ ನೋಡ್ರಿ ಇಲ್ಲಿ ಎಂಟೂರಿ. ಇವತ್ತು ನಮ್ದು ದರ್ಶನ ಡೇ 2. ಇವತ್ತು ನಮ್ಮ ದರ್ಶನ ಅದ. ಅದಕ್ಕೆ ಈಗ ಜಸ್ಟ್ ಟಿಫಿನ್ ಮಾಡಿ ಮತ್ತು ಬಂದು ನಮಗೆ 3 o'clock ಅದ ದರ್ಶನ. ಅದಕ್ಕೆ ಸ್ವಲ್ಪ ಟಿಫಿನ್ ಮಾಡಿ ಮತ್ತು ಬಂದು ಆಮೇಲೆ ಹೋಗ್ತೀವಿ. ಸೊ ದರ್ಶನ ಒಳಗಂತೂ ತೋರ್ಸಕ್ಕಾಗಂಗಿಲ್ಲ, ಅಲ್ಲಿ ತನಕ ತೋರಿಸ್ತೇನೆ ಹೆಂಗದ ಅಂತಂದು. ನೋಡ್ರಿ ನೀವು ಹೆಂಗೆ ಡೆಕೋರೇಟ್ ಮಾಡ್ಯಾರಂತ. ಇವತ್ತು ದಸರಾ ಅಲ್ಲ, ನಾನು ನೋಡಿದ್ರೆ ಹೆಂಗೆ ಡೆಕೋರೇಟ್ ಮಾಡಿ ಫಸ್ಟ್ ಟೈಮ್ ನೋಡೋದು. ನಾನು ದಸರಾ ಹಬ್ಬದ ದಿನ ಬಂದಿದ್ದೆ. ಸೊ ನೆಕ್ಸ್ಟ್ ಪ್ಲಸ್ ಇಲ್ಲಿ ರೂಮ್ ಬುಕ್ಕಿಂಗ್ ನೀವು ಪ್ರಯರ್ ಮಾಡ್ಕೋಬೇಕು. ಇಲ್ಲಿ ಬಂದರೂ ಸಿಗ್ತಾವ, ಅಲಾಟ್ಮೆಂಟ್ ಸ್ವಲ್ಪ ಲೇಟ್ ಆಗ್ತದ. ಸೊ ಬೆಟರ್ ನೀವು ಮೊದ್ಲಿಗೆ ಬುಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಬಂದು ರೂಮಿಗೆ ಹೋಗ್ಬೋದು ಚಲೋ ಅಂತ ನನಗೆ. ಇದಕ್ಕಂತಂದ್ರೆ ಇಲ್ಲಿ ಬಂದು ಅಲಾಟ್ಮೆಂಟ್ ಮಾಡಿ ಆಮೇಲೆ ರೂಮ್ ಸಿಗೋದು ಭಾಳ ಲೇಟ್ ಆಗ್ತದೆ. ಸುಸ್ತಾಗಿ ಬಂದಿರ್ತೀರಿ, ಬಿಕಾಸ್ ಕೆಳಗಿನ ಮೇಲೆ ಬರೋಷ್ಟೊತ್ತಿಗೆ 1.5 hour ಆಗ್ತದೆ. ಸೊ ಇಟ್ಸ್ ಬೆಟರ್ ಯು ಬುಕ್ ಯುವರ್ ರೂಮ್ಸ್ ಪ್ರಯರ್. ಈಗ ನಾವು ಟಿಫಿನ್ ಮಾಡ್ಲಿಕ್ಕೆ ಹೊಂಟಿದ್ವಿ. ಪ್ಲಸ್ ತಿರುಪತಿನಾಗ ಏನು ಚಿಂತೆ ಮಾಡೋದಿಲ್ಲ, ಎಲ್ಲ ಬೇಕಾದ ನಮ್ಮ ಟಿಫಿನ್ ಸೆಂಟರ್ಸ್ ಆಗಲಿ ಹೋಟೆಲ್ಸ್ ಆಗಲಿ ಸಿಗ್ತಾವ. ಆರಾಮ್ ನೀವು ತಿಂದು ಇರ್ಬೋದು. ಹಿಂಗೆ ಮಾರ್ನಿಂಗ್ ಎಷ್ಟು ಜನ ಕಾಣ್ತಾರೆ ನೋಡ್ರಿ. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್. ಇದನ್ನ ಕಡಿಮೆ ಅದಾವಿನ ಆ ಕಡೆ ಹೋಗಂತಂದ್ರೆ ಭಾಳ ಅದಾವ ಫುಡ್ ಸ್ಟಾಪ್. ಇಲ್ಲಿ ರೂಮ್ ಅಲಾಟ್ಮೆಂಟ್ ಹೆಂಗಂತಂದ್ರೆ CRO ಆಫೀಸ್ ಅಂತ ಅದ ಇಲ್ಲೇ. ಅದು ನಮ್ಮ ರೂಮ್ ಅಂತ 5 kilometers ಅದ, ಸ್ವಲ್ಪ ನಡಿಬೇಕ. ಹೋದ್ಮೇಲೆ ಅಲ್ಲಿ ನಿಮ್ಗೆ ರೂಮ್ಸ್ ಅಲಾಟ್ ಮಾಡ್ತಾರ. ಅಲ್ಲಿಂತ್ರ ಅದಕ್ಕಂದೇನ ಲೇಟ್ ಆಗ್ತದ ರೂಮ್ ಅಲಾಟ್ಮೆಂಟ್. ಬೆಟರ್ ನೀವು ಇದು ನಾರ್ಮಲ್ ಆಗಿ ದರ್ಶನ ಟಿಕೆಟ್ ಬುಕ್ ಮಾಡ್ಕೊಳ್ಳೋ ಮುಂದೆ ರೂಮ್ಸ್ ಬುಕ್ ಮಾಡ್ಕೊಂಡ್ರೆ ಇಟ್ ಗೆಟ್ಸ್ ಈಸಿಯರ್. ಡೈರೆಕ್ಟ್ ನೀವು ಬಂದು ರೂಮಿಗೆ ಹೋಗ್ಬೋದು, ಅದ ಬೆಸ್ಟ್. ದರ್ಶನಕ್ಕೆ ಹೋಗಾತಿದ್ವಿ ನಾವು. ಲೈಕ್ 2:30 ಏನೋ 3 o'clock ದರ್ಶನ ಅದ. ಸ್ಪೆಷಲ್ ದರ್ಶನ ಅದ, ಡಿಫ್ರೆಂಟ್ ರೂಟ್ ಅದ ಅದಕ್ಕೆ. ಮತ್ತು ಗುಡಿನಿಂತ್ರ ಸ್ವಲ್ಪ ಗುಡಿನಿಂತ್ರ ಸ್ವಲ್ಪ ಬೇರೆ ಕಡೆ ಎಂಟ್ರೆನ್ಸ್ ಅದ ಸ್ಪೆಷಲ್ ದರ್ಶನಕ್ಕೆ. ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೇನಂತ. ಅಲ್ಲಿ ಹೋಗಿ ಫೋನ್ ಎಲ್ಲ ಡೆಪಾಸಿಟ್ ಮಾಡ್ಬೇಕು ನಾವು. ದರ್ಶನ ಆದ್ಮೇಲೆ ಸಿಗ್ತೈತೆ ನಮಗೆ ಫೋನ್. ಅಲ್ಲಿ ತನ ಅಷ್ಟು ತೋರ್ಸಕ್ಕಾಗುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ. ಸ್ಪೆಷಲ್ ದರ್ಶನದ ಎಂಟ್ರಿ ಇಲ್ಲೇ ಅದ. ಮೇ ಬಿ ಇಲ್ಲೇ ನಾವು ಫೋನ್ ಎಲ್ಲ ಡೆಪಾಸಿಟ್ ಮಾಡ್ಬೇಕು ಅನ್ನಿಸ್ತದ, ಅಂದ್ರೆ ಕೊಡ್ಬೇಕಲ್ಲೇ ಫೋನ್ ಎಲ್ಲ. ಲೆಟ್ಸಿ ಒಳಗೆ ಹೋಗಿ ನೋಡೋಣ ಅಂತ ಬರ್ರಿ. ಅಲ್ಲಿ ಕಾಣಿಗತ್ತದಲ್ಲ ಅದು ಎಂಟ್ರೆನ್ಸ್ ಅದು.
ಅಲ್ಲಿಂತ್ರ ದರ್ಶನ ಆದ್ಮೇಲೆ ಆದ್ಮೇಲೆ ಹೇಳ್ತೇನೆ ನಾ ಹೆಂಗಾಗ್ಯದಂತ ದರ್ಶನ. ಈಗ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಟಿಕೆಟಿಂಗ್ ಎಲ್ಲ ಆದಮೇಲೆ ಒಳಗೆ ಕಳ್ಸೋದಿದ. ಒಳಗೆ ಹೋದ್ಮೇಲೆ ಫೋನ್ ಕೊಡ್ಬೇಕು. ಹಿಂಗೆ ಒಳಗೆ ಹೋಗ್ತಾರೆ ಬೇಕಾ, ಹಿಂಗೆ ಒಳಗೆ ಹೋಗ್ಬೇಕು. ಕ್ಯೂ ಇದೆ, ಎಲ್ಲಿ ತನಕ ಆಗ್ತದೆ ಅಲ್ಲಿ ತನಕ ತೋರಿಸ್ತಾನಂತ ನೋಡಿ. ಅದ ನೋಡ್ರಿ ಕ್ಯೂ ಎಷ್ಟು ದೊಡ್ಡದಂದ್ರೆ ಅಷ್ಟು ದೊಡ್ಡದೈತಿ. ಏನ ಸ್ಟಾರ್ಟಿಂಗಿಗೆ ವೇಟ್ ಮಾಡು ನಾನು. ನಿಮ್ಮ ಆಗೈತಿ ನೋಡ್ರಿ, ಲೈನ್ ನೋಡ್ರಿ. ಹೊರಗೂ ಹಂಗ ರಶ್ ಐತಿ, ಒಳಗೂ ಹಂಗ ರಶ್ ಅದ. ಹಿಂಗಿಂತೆ ವೇಟ್ and go. ಈಗ ದರ್ಶನ ಮುಗ್ದೈತಿ ನಮ್ದು. ಈಗಂತಂದ್ರ ಒಂದು 8:30 ಹಂಗೆ ಹೊರಗೆ ಬಂದ್ವಿ. ನಾವು ಹೋಗಿದ್ದು ಎಷ್ಟು ಗಂಟೆಗೆ ಅಂತಂದ್ರೆ 1:30ಗೆ ಹೊರಗೆ ಬಂದಿದ್ದ. 8:30 ಹಂಗೆ ಬಂದೇವಿ. ಕಂಪ್ಲೀಟ್ ಆತ ದರ್ಶನ. ಮಸ್ತ್ ಆತ ದರ್ಶನ ಆ್ಯಕ್ಚುಲಿ. ಆ್ಯಂಡ್ ಡೆಕೋರೇಷನ್ ನೋಡ್ರಿ, ಇದು ಎಷ್ಟು ಮಸ್ತ್ ಮಾಡ್ಯಾರ. ನೈಟ್ನಾಗ ಎಷ್ಟು ಚಂದ ಕಾಣ್ತೈತಿ. ಅದು ಕೋನೇರು చూపిద్దాంದಾರ ఇక్కడ నుంచి కనపడుతూ అనుకుంటారు. ಅನ್ನೋ ವಾಟರ್ ಕಾಣತಾವ. ಐ ಹೋಪ್ ಫೌಂಟೇನು ಕಾಣ್ತದೆ. ಫೌಂಟೇನ್. This is the pretty view of Tirupati at night. ಹೋಗೋಣ ಬರ್ರಿ, ತೋರಿಸ್ತೇನೆ ನಿಮಗೆ, ನೋಡ್ತೀರಿ ನೀವು. ಎಷ್ಟು ಜನ ಅದಾರ ಅಂದ್ರೆ ಅಷ್ಟು ಜನ ಅದಾರ. Okay everyone, that's it for today's video. I hope everyone liked this video and I'll meet you in the next video. Until then, bye bye and happy Dasra once again. Bye.